ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ವಿರುದ್ಧ ನಡೆದಂತ ಈ ಒಂದು ಪಂದ್ಯ ಇದೆಯಲ್ಲ, ಈ ಒಂದು ಪಂದ್ಯ ಗೆದ್ದವರು ಪ್ಲೇ ಆಫ್ ಗೆ ಹೋಗೋದು 100% ಫಿಕ್ಸ್. ಯಾರು ಗೆಲ್ತಾರೋ ಅವರು ಹೋಗೋದು ಫಿಕ್ಸ್. ಸೋತವ್ರಿಗೆ ಇನ್ನೂ ಕೂಡ ಚಾನ್ಸ್ ಇರುತ್ತೆ. ಫ್ರೆಂಡ್ ನಾಳೆಗೆ ಕ್ರೂಷಿಯಲ್ ಮ್ಯಾಚ್ ಇದು. ಈ ಮ್ಯಾಚ್ ಇದೆಯಲ್ಲ, ಈ ಒಂದು ಟೈಮ್ ಟೇಬಲ್ಗೆ ಮೇನ್ ಇಂಪಾರ್ಟೆಂಟ್ ಆಗಿರುವಂತ ಮ್ಯಾಚ್ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಗೆದ್ದವರು RCB ಮೇಲೆ ಇರ್ತಾರೆ. ಮುಂಬೈ ಗೆದ್ರು ಕೂಡ RCB ಮೇಲೆ ಇರುತ್ತೆ, ಗುಜರಾತ್ ಗೆದ್ರು ಕೂಡ RCB ಮೇಲೆ ಇರುತ್ತೆ. ಆದ್ರೆ ಮಳೆ ಬಂದ್ರು ಮಾತ್ರ ಟೈ ಆದ್ರೆ, ಮ್ಯಾಚ್ ಟೈ ಆದ್ರೆ RCB ತಳಗೆ ಇರ್ತಾರೆ ಎರಡು ಟೀಮ್ಗಳು ಫ್ರೆಂಡ್. ಟೋಟಲ್ ಆಗಿ ನಾಳೆ ನಡೀತಾರಂತ ಈ ಒಂದು ಮ್ಯಾಚ್ ಮುಂಬೈದಲ್ಲಿ ನಡೀತಾ ಇದೆ. ಈ ಒಂದು ಮ್ಯಾಚ್ ನಾಳೆ ಟಾಸ್ ಯಾರು ಗೆಲ್ತಾರೋ ಅವ್ರಿಗೆ ಇಂಪಾರ್ಟೆಂಟ್. ಈ ಮ್ಯಾಚ್ ಗೆಲ್ಲೋದು 50% ಟಾಸ್ ಗೆದ್ದು. ಯಾಕಂದ್ರೆ ಇಲ್ಲಿ ಎರಡೂ ಕಡೆಗೆ ಬ್ಯಾಟಿಂಗ್ ಲೈನ್ ಕಂಪ್ಲೀಟ್ ಗೆ ಸ್ಟ್ರಾಂಗ್ ಆಗಿದೆ. ಮುಂಬೈ ಕೂಡ ಕಂಪ್ಲೀಟ್ ಸ್ಟ್ರಾಂಗ್ ಇದೆ. ಇತ್ಲಾಗ ಗುಜರಾತ್ ಟೈಟನ್ಸ್ ಕೂಡ ಜಸ್ಟ್ ಮೂರ್ ಪ್ಲೇಯರ್ ಈ ಒಂದು ಸೀಸನ್ ಅಲ್ಲಿ ಅಬ್ಬರಿಸಿದ್ದಾರೆ, ಮತ್ತು ಯಾರು ಕೂಡ ಅಂತ ಅಬ್ಬರಿಸಿಲ್ಲ. GTಯಲ್ಲಿ ಒಬ್ರು ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜೋಸ್ ಬಟ್ಲರ್, ಇವ್ರು ಮೂವರು ಕೂಡ ಆರೆಂಜ್ ಕ್ಯಾಪಿಗೆ ಪೈಪೋಟಿ ಮಾಡ್ತಾ ಇದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಹೇಳ್ಬೇಕಂದ್ರೆ ಆರೆಂಜ್ ಕ್ಯಾಪ್ GTಗೆ ಹೋಗ್ಬೋದು, ಆ ರೀತಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಮೂರು ಪ್ಲೇಯರ್ ಕೂಡ ಚೆನ್ನಾಗಿರುವಂತ ಪ್ಲೇಯರ್ ಕೂಡ ಕೊಡ್ತಾ ಇದ್ದಾರೆ. ಆ ಕಡೆ ನೋಡೋದಾದ್ರೆ ರೋಹಿತ್ ಶರ್ಮಾ 2-3 ಮ್ಯಾಚ್ ನಲ್ಲಿ ಅಬ್ಬರಿಸಿದ್ರು. ರೋಹಿತ್ ಶರ್ಮಾ ಹಾಗೆ ಜಸ್ಪ್ರೀತ್ ಬುಮ್ರಾ ಇವರು ಇಬ್ಬರು ಫಾರ್ಮ್ ಬಂದಿದ್ದಕ್ಕೆ ಮುಂಬೈ ಇಂಡಿಯನ್ಸ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗೆದ್ದಿದೆ. ಟೋಟಲ್ ಆಗಿ 6 ಮ್ಯಾಚ್ ಗೆದ್ದಿದೆ ಮುಂಬೈ ಇಂಡಿಯನ್ಸ್. ನಾಳಿನ ಮ್ಯಾಚ್ ಕೂಡ, ಈ ಒಂದು ಮ್ಯಾಚ್ ಕೂಡ ಕ್ರೂಷಿಯಲ್ ಮುಂಬೈ ಇಂಡಿಯನ್ಸ್ ಗೆ. ಟೋಟಲ್ ಆಗಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಆರೆಂಜ್ ಕ್ಯಾಪ್ ನಲ್ಲಿ ರೇಸ್ ನಲ್ಲಿ ಇದ್ದಾರೆ. ಅಂದ್ರೆ ಹೈಯೆಸ್ಟ್ ರನ್ ಗೆಟರ್ ಅಲ್ಲೂ ಕೂಡ ಅವರು ಕೂಡ ರೈಸ್ ಅಲ್ಲಿ ಇದ್ದಾರೆ. ಇಲ್ಲಿ ಬುಮ್ರಾ ಆಗ್ಲಿ, ಟ್ರೆಂಟ್ ಬೋಲ್ಟ್ ಆಗ್ಲಿ, ಹಾಗೆ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಆಮೇಲೆ ತಿಲಕ್ ವರ್ಮಾ ಇವರು ಚೆನ್ನಾಗಿರುವಂತಹ ಬ್ಯಾಟಿಂಗ್ ಲೈನ್ ಇದೆ. ಬಾಲಿಂಗ್ ಲೈನ್ ಕೂಡ ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಆಗಿದೆ. ನಾಳಿನ ಮ್ಯಾಚ್ ಕ್ರೂಷಿಯಲ್. ಈ ಒಂದು ಮ್ಯಾಚ್ ಯಾರು ಗೆಲ್ತಾರೆ ಅನ್ನೋದಾದ್ರೆ ನನಗೆ ಗೆಲ್ಲುತ್ತೆ ಮುಂಬೈ ಇಂಡಿಯನ್ಸ್ ಗೆಲ್ಲಬಹುದು ನಾಳಿನ ಮ್ಯಾಚ್ ಅನಿಸುತ್ತೆ. ಹಾಗೆ ಈ ಒಂದು ಮ್ಯಾಚ್ ಕಂಪ್ಲೀಟ್ ಆಗಿ ಯಾರು ಟಾಸ್ ಗೆಲ್ತಾರೋ ಅವರು ಬಾಲಿಂಗ್ ತಗೊಂಡು ಚೇಸ್ ಎಷ್ಟೇ ರನ್ ಅಂದ್ರೂ ಕೂಡ ಚೇಸ್ ಮಾಡುವಂತ ಕ್ಯಾಪಾಸಿಟಿ ಹೊಂದಿರುವಂತ ಎರಡೂ ಟೀಮ್ ಕೂಡ ಇದೆ. ಹೇಳಕ್ಕಾಗಲ್ಲ ಯಾರು ಗೆಲ್ತಾರ ಅಂತ. ನನ್ನ ಪರವಾಗಿ ಮುಂಬೈ ಇಂಡಿಯನ್ಸ್ ಗೆಲ್ಬಹುದು ಅನಿಸುತ್ತೆ ಫ್ರೆಂಡ್. ಟೋಟಲ್ ಆಗಿ ನಿಮಗೆ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆದ್ರೆ ಲೈಕ್, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ತಿಳಿಸಿ. ಬಾಯ್.